ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶರಣ್ಯ. ನಾನಿವತ್ತು ಶಿರಾತಕ್ಕಿ ನೂಡಲ್ಸ್ನ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು ಶಿರಾತಕ್ಕಿ ನೂಡಲ್ಸ್ನ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಇದು ಲಿಟಲ್ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ, ಬಟ್ ಒಂದ್ಸಲ ಟ್ರೈ ಮಾಡಬಹುದು. ಇದರಲ್ಲಿ ಡಬಲ್ ಪ್ಯಾಕೇಜಿಂಗ್ ಬರುತ್ತೆ. ಇದನ್ನು ತುಂಬ ಜನ ಡೈರೆಕ್ಟ್ ಯೂಸ್ ಮಾಡ್ತಾರೆ, ಬಟ್ ನನಗೆ ಡೈರೆಕ್ಟ್ ಯೂಸ್ ಮಾಡೋದು ಇಷ್ಟ ಆಗಲ್ಲ. ಸೊ ನಾನು ಒಂದ್ಸಲ ಈ ನೂಡಲ್ಸ್ನ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ವಾಟರ್ನ ಡ್ರೈನ್ ಆಗೋದಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ಹೊತ್ತು. ವಾಟರ್ ಇದ್ದರೆ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಮೂವ್ ಆಗೋಣ. ನಾನು ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇದೆರಡು ನನಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ನಾನು ಹಾಕೋತಾ ಇದ್ದೀನಿ. ನೀವು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ಲಿ ನೀವು ಆನಿಯನ್ನ ಹಾಕೋಬೋದು. ನಾನು 1 ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು, ಬ್ರೌನಿಶ್ ಕಲರ್ ಬರಬೇಕು. ಈ ಥರ ಬಂದ ಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಯಾವ ತರಕಾರಿನಾದರೂ ಸೇರಿಸ್ಕೋಬೋದು. ನನಗೆ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಫ್ರೈ ಆದಮೇಲೆ ಕ್ರಂಚಿನೆಸ್ ಟೇಸ್ಟ್ ಇಷ್ಟ ಆಗುತ್ತೆ, ಸೊ ನಾನು ತಗೊಂಡಿದ್ದೀನಿ. ನೀವು ಬೇಕಂದರೆ ಗ್ರೀನ್ ಪೀಸ್ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಸಾಟೆ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನೀವು ಸಾಟೆ ಮಾಡ್ಕೋಬೇಕು. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಹಾಟ್ ಆ್ಯಂಡ್ ಸ್ವೀಟ್ ಟೊಮೊಟೊ ಸಾಸ್ನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಮಯೋನೀಸ್ನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಪಿಜ್ಜಾ ಸಾಸ್ನ ಸೇರಿಸ್ಕೊಂಡಿದ್ದೀನಿ. ಇದು ಮೂರನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ. ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಈಗ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಈ ಮುಂಚೆನೇ ನಾನು ಹಾಟ್ ಆ್ಯಂಡ್ ಸ್ವೀಟ್ ಸಾಸ್ನ ಸೇರಿಸ್ಕೊಂಡಿದ್ದೆ. ಅದರಲ್ಲೂ ಕೂಡ ಖಾರ ಇರುತ್ತೆ, ಸೊ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ. ಒಂದು 20 ಸೆಕೆಂಡ್ಸ್ ಅಷ್ಟೇ. ಅದು ಚೆನ್ನಾಗಿ ಬೈಂಡಿಂಗ್ ಆಗಿರುತ್ತೆ ತರಕಾರಿಗಳ ಜೊತೆ. ಇದು ಆದಮೇಲೆ ನಾನು ಚೀಸ್ ಸ್ಪ್ರೆಡ್ ಅಂತ ಬರುತ್ತೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಸೇಮ್ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ರ ಬದಲು ಡೈರೆಕ್ಟ್ಲಿ ಚೀಸ್ನೇ ಹಾಕೋಬೋದು. ನನ್ನ ಹತ್ರ ಇವತ್ತು ಚೀಸ್ ಸ್ಪ್ರೆಡ್ ಇತ್ತಂತ ಹೇಳಿ ನಾನು ಚೀಸ್ ಸ್ಪ್ರೆಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ನೀವು. ಇದು ಚೀಸ್ ಕಂಪ್ಲೀಟ್ಲಿ ತರಕಾರಿ ಒಳಗಡೆ ಮೆಲ್ಟ್ ಆಗಬೇಕು. ಇದನ್ನು ಕೂಡ ಒಂದು 20 ಸೆಕೆಂಡ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ. ಜಾಸ್ತಿ ಟೈಮ್ ಬಿಡಬೇಡಿ, ಚೀಸ್ ಕಪ್ಪಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ನಾನು
ನೂಡಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ನೂಡಲ್ಸ್ನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಿಕ್ಸಪ್ ಆಗೋದಕ್ಕೆ. ಶಿರಾತಕ್ಕಿ ನೂಡಲ್ಸಲ್ಲಿ ಯಾವುದೇ ಥರ ಫ್ಲೇವರ್ ಇರಲ್ಲ, ಕಂಪ್ಲೀಟ್ಲಿ ಫ್ಲೇವರ್ಲೆಸ್. ಅದನ್ನು ಡೈರೆಕ್ಟ್ಲಿ ತಿಂದರೆ ಏನೂ ಗೊತ್ತಾಗಲ್ಲ ಫ್ಲೇವರು. ಸೊ ನಾವೇ ಮಸಾಲ ಹಾಕೋಬೇಕಾಗುತ್ತೆ. ನೀವು ಏನು ಮಸಾಲ ಹಾಕ್ತಿರೋ ಆ ಟೇಸ್ಟ್ನ ಶಿರಾತಕ್ಕಿ ನೂಡಲ್ಸ್ ಕೊಡುತ್ತೆ ನಿಮಗೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಕಲಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಿಂಬೆ ರಸ ಸೇರಿಸ್ಕೊಂಡ್ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತೆ 10 ಸೆಕೆಂಡ್ಸಷ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಅದಾದರೆ ಶಿರಾತಕ್ಕಿ ನೂಡಲ್ಸ್ ರೆಡಿ ಆಗುತ್ತೆ. ಈ ವೇನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಶಿರಾತಕ್ಕಿ ನೂಡಲ್ಸ್ ತಿಂತಾ ಇದ್ದೀವಿ ಅಂತಲೇ ಅನಿಸಲ್ಲ ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರು. ಯಾರ್ಯಾರು ಡಯಟ್ ಮಾಡ್ತಾ ಇದ್ದೀರಾ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಾ, ಅವರಿಗೆ ಇದು ಹೇಳಿ ಮಾಡಿಸಿರೋಂಥ ರೆಸಿಪಿ. ಲಿಟ್ರಲಿ ಒಂದು 50 ಕ್ಯಾಲೋರೀಸ್ ಸಿಗ್ಬೋದೇನೋ ನಿಮಗೆ ಅಷ್ಟೇ. ಓಕೆ ಗಾಯ್ಸ್,